ಸರ್ಕಾರದ ಕರ್ತವ್ಯ. ಬಹುಶಃ ಮಾರುಕಟ್ಟೆ ಬೆಲೆ ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಎಷ್ಟಿದೆ? 35 ರೂಪಾಯಿ ಕಿಲೋ ರಾಗಿನ ತಗೊಂಡೋಗಿ ನೀವು ಕೊಡ್ತೀರಿ. ಇಲ್ಲಿ 4,886 ರೂಪಾಯಿ ಅಂದರೆ 1,000 ರೂಪಾಯಿ 1,300 ರೂಪಾಯಿ ನಿಮಗೆ ಹೆಚ್ಚುವರಿಯಾಗಿ ಸಿಗುತ್ತೆ. ಅದಕ್ಕೆ ರೈತರಿಗೆ ಈ ಬೆಲೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಬಹಳ ವರ್ಷಗಳಿಂದ ಈ ರಾಗಿಗಳನ್ನು ತಗೊಳ್ತಕ್ಕಂಥದ್ದು. ಯಾಕೆ ಅಂದರೆ ಇದು ಇಂಟರ್ನ್ಯಾಷನಲ್ ಬೆಳೆ ಅಲ್ಲ. ಇದು ಎಲ್ಲಿ ಇದನ್ನು ಉಪಯೋಗಿಸ್ತಾರೆ ಅಲ್ಲಿಗೆ ಮಾತ್ರ ಇದು ಖರ್ಚಾಗ್ತಕ್ಕಂಥದ್ದು. ಆದ್ದರಿಂದ ಸ್ವಲ್ಪ ಇದಕ್ಕೆ ಧಾರಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ ದೇಶದಲ್ಲಿ ಎಲ್ಲ ಕಡೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ 4-5 ಜಿಲ್ಲೆ ನಾವು ತಿಂತೀವಿ ನಾವು ಅಷ್ಟೇ ರಾಗಿನ. ಬಾಕಿ ಜಿಲ್ಲೆಗೆ ಮಂಗಳೂರಿನಲ್ಲಿ ರಾಗಿ ಅಂದ್ರೆ ಗೊತ್ತಿಲ್ಲ. ಮತ್ತೆ ನಾರ್ತ್ ಕರ್ನಾಟಕದಲ್ಲಿ ಏನು ಅಂತಾರೆ ಅವರು, ರಾಗಿ ಅಂದ್ರೆ ಏನು ಅಂತಾರೆ. ಅದಕ್ಕೆ ಈ ವ್ಯವಸ್ಥೆ ಸರಿಯಾಗಿ ಆಗಬೇಕು, ರೈತನ ಬೆಂಬಲಕ್ಕೆ ನಿಲ್ಲಬೇಕು. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಸಂಚಿತ ನಿಧಿ ಅವರ ನೆರವಿಗೋಸ್ಕರ ಹಣವನ್ನು ತೆಗೆದಿಡ್ತಾರೆ. ಆ ಹಣದಲ್ಲಿ KSFC ಮೂಲಕ ನಿಮಗೆ ಕೊಟ್ಟು ಬೆಂಬಲ ಬೆಲೆಗೆ ತಗೊಂಡು ಅವರು ಲಾಸ್ ಆಗುತ್ತೋ ಲಾಭ ಆಗುತ್ತೋ ಅವರು ಮಾರಾಟ ಮಾಡ್ತಾರೆ. ಇಲ್ಲಿ ನಾವು ರಾಗಿ ಕೇಂದ್ರನ ನಾನು ಶಾಸಕರಾದ ಫಸ್ಟಲ್ಲೇ ಪ್ರಾರಂಭ ಮಾಡಿಸ್ತೀವಿ. ಆಮೇಲೆ ತಗೊಂಡೋಗಿ ರಾಗಿ ತುಂಬಿರಲು ಮೊನ್ನೆ ತುಂಬಿದ್ರು. ಒಂದು ಕೋಡನ್ ಹತ್ರ ನಾನೇ ಹಗಲು ರಾತ್ರಿ ಮನೆಗಿದೆ ಧರಣಿ ಸತ್ಯಾಗ್ರಹವನ್ನು ಮಾಡಿದೆ. ನಾನು ತಾಲೂಕು ಆಫೀಸ್ ಮುಂದೆ ಅವತ್ತಿನಿಂದ ಸ್ವಲ್ಪ ಶಿಸ್ತುಬದ್ಧವಾಗಿ ತಗತಾಯಿತು ರಾಗಿಗಳನ್ನ. ರೈತ ಅವನಿಗೆ ರಾಗಿಗೆ ಮಣ್ಣು ಬೆರೆಸಿ ಗೊತ್ತಿಲ್ಲ. ಯಾರು ಸ್ವಲ್ಪ ವರ್ತಕರಿರ್ತಾರೆ ಅವರು ಈ ಕಸಬನ್ನು ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಿದೆ. ಈ ರೀತಿ ಕಳೆದ ಸಾರಿನೂ ಬೇಕಾದಷ್ಟು ರಾಗಿಗಳು ಆಯಿತು. ಇದಕ್ಕೆಲ್ಲ ಅಧಿಕಾರಿಗಳು ಅವ್ಯವಸ್ಥೆ ಕಾರಣ. ಇಲ್ಲಿ ಶುದ್ಧವಾದಂಥ ರೈತರನ್ನ ನಿಜವಾದಂಥ ರೈತನಿಂದ ಈ ರಾಗಿಯನ್ನು ಖರೀದಿ ಮಾಡಿ. ಬಲ್ರಿ ರಾಮಚಂದ್ರಣ್ಣ ಬರ್ರಿ, ಅವ್ರಿಗೊಂದು ಚೇರ್ ಕೊಡ. ಅವರು